ಏನೇ ಅತ್ತೆಮ್ಮ ಚೆನ್ನಾಗಿದೀಯಾ? ಏನು ಅಂದೆ? ನಾನು ನಿನಗೆ ಅತ್ತೆನಾ? ಕಣೆ, ನೀನು ನಮ್ಗೆ ಅತ್ತೆನೇ ಅಲ್ವಾ? ನಮ್ಮ ಸೋದ್ರ ಮಾಮನ ಮದುವೆ ಆಗಿಲ್ವಾ ನೀನು? ಅದಕ್ಕೇನೆ ನೀನು ನಮ್ಗೆ ಅತ್ತೆನೇ ಮತ್ತೆ, ಅಲ್ವೇನಜ್ಜಿ? ನೋಡ, ನಿನ್ನ ಮಾವನ ಮದುವೆ ಆಗಿದ್ದೀನಂತ ನೀನು ಈ ಥರ ಎಲ್ಲ ವರ್ಷಲಿ ಅತ್ತೆ ಗಿತ್ತೆ ಅಂದರೆ ಸರಿಯಾಗಲ್ಲ ನೋಡು. ನಾನು ನಿನ್ನ ತಂಗಿ ಅಷ್ಟೇ. ನೋಡಜ್ಜಿ, ನೋಡು ದೊಡ್ಡಮ್ಮ, ಅಣ್ಣ ಹೇಗಂತಿದ್ದಾನೆ ಕಿಶೋರಣ್ಣ. ಹೌದಲ್ವೇನೋ ಅಣ್ಣ, ನಾನು ಇದನ್ನ ಮರ್ತೇ ಹೋಗ್ಬಿಟ್ಟಿದ್ದೆ. ಲೇ ಅಮ್ಮು, ಈಗ ನಾವು ನಿನ್ನನ್ನ ಅಕ್ಕ ಅನ್ಬೇಕಾ ಇಲ್ಲ ನಮ್ಮ ಸೋದರ ಮಾಮ ನಿನ್ನ ಮದುವೆ ಆಗಿದೆ ಅಂತ ಅತ್ತೆ ಅನ್ಬೇಕಾ? ಏನಂತ ಕರಿಬೇಕು? ನೋಡಿ ದೊಡ್ಡಮ್ಮ, ಇವರಿಬ್ರು ನನ್ನ ಹೆಂಗ ಆಟ ಆಡಿಸ್ತಿದ್ದಾರೆ. ಅಜ್ಜಿ, ನೀನು ಸುಮ್ಮನೆ ಕೂತಿದೆಯಲ್ಲ, ಹೇಳಜ್ಜಿ. ನೋಡಿ ಇವರಿಬ್ರು ನನ್ನನ್ನು ಹೆಂಗ್ ಓಳೈಕೋತಿದ್ದಾರೆ. ಇದೆಲ್ಲ ನನ್ನ ಹಣೆ ಬರ. ಅವಳು ಓದ್ಲಿ ಎಲ್ಲೋದ್ಲು, ಓದೋಳು ಅಪ್ಪು. ಇದೆಲ್ಲ ನನ್ನ ತಲೆ ಕಟ್ಟಿ ಎಲ್ಲೋದ್ಲೋ ಏನೋ. ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂತೀಯ? ಮಾಮೂನ ಹೆಂಡ್ತಿ ಅಂತ ಏನೋ ಸ್ವಲ್ಪ ಕಾಲು ಎಳೆಯೋದು ಗೋಳೈಕೊಳ್ಳೋದು ಮಾಡ್ತಾರಮ್ಮ ನಿನ್ನ. ಮತ್ತೆ ನಿನಗೆ ಮೊದಲೇ ಶಕ್ತಿನ ಕಂಡ್ರೆ ಆಗಲ್ಲ, ಭಯ ಜಾಸ್ತಿ ಅಂತ ಎಲ್ಲರಿಗೂ ಗೊತ್ತಲ್ವಾ? ಅದಕ್ಕೆ ಸ್ವಲ್ಪ ಕಾಲು ಎಳೆಯೋ ಆಟ ಆಡ್ತಾರೆ ನಿಮ್ಮ ಅಣ್ಣಂದ್ರು. ಎಲ್ಲರೂ ಯಾವಾಗೂ ಇಷ್ಟೇ, ಹೋಗಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ. ಯಾಕೋ ಕಿಶೋರ ಅವಳನ್ನ ಗೋಳೈಕಂತೀಯ? ನೋಡಿ ಮುಂಚ್ಕೊಂಡು ಹೊರಗೆ ಹೋದ್ಲು. ಅವಳು ಎಲ್ಲೂ ಹೋಗಲ್ಲ ಬಿಡಮ್ಮ. ಅವಳು ಎಲ್ಲಿಗೆ ಹೋಗ್ತಾಳೆ? ಈ ಮನೆಗೆ ಇದ್ದರೆ ಹೊರಗೆ ಹೋಗಿ ಉಯ್ಯಾಲೆಯಲ್ಲಿ ಕೂತಿರ್ತಾಳೆ, ಜೋಕಾಲಿಯಲ್ಲಿ ಕೂತ್ಕೊಂಡಿರ್ತಾಳೆ. ಅವಳ ಫೇವ್ರೆಟ್ ಸ್ಪಾಟ್ ಅದೇ ಅಲ್ಲ. ನಾವೆಲ್ಲರೂ ಒಳಗೆ ಕೂತ್ಕೊಂಡು ಮಾತಾಡ್ತಿದ್ರೆ ಅವಳಿಗೆ ಶಕ್ತಿ ಮಾಮೂನ್ ಕಂಡ್ರೆ ಆಗಲ್ಲ ಅಂತ ಹೋಗಿ ಹೊರಗೆ ಜೋಕಾಲಿಲಿ ಕೂತ್ಕೊಂಡು, ಅವಳಿಗೆ ಜೋಕಾಲಿ ಆಡೋದೇ ಇಷ್ಟ ಅಲ್ವಾ? ಅದಕ್ಕೆ ಅಲ್ಲಿ ಕೂತಿರ್ತಾಳೆ. ಅವಳು ಇನ್ನೆಲ್ಲೂ ಹೋಗಲ್ಲ, ಸುಮ್ಮನೆ ಇರು. ನೀನೇನೆ ಹೋಗೆ, ಅವಳು ಏನು ಮಾಡ್ತಾಳೆ ನೋಡು ಅಮ್ಮು. ದೊಡ್ಡವ್ರು ಮಾತಾಡತ್ರನೇ ಇರ್ತಾಳೆ ಇವಳು. ನಿಮಗೆ ನನ್ನ ಮೇಲೆ ಕಣ್ಣಲ್ವಾ? ಯಾವಾಗ ನೋಡಿದ್ರು ಅಚ್ಚು ಹೆಸರು ತೆಗಿಲಿಲ್ಲ ಅಂದ್ರೆ ನಿಮಗೆ ತಿಂದಿದ ಅರ್ಗದೇ ಇಲ್ಲ ಅನ್ಸುತ್ತೆ. ಹೋಗ್ತೀನಿ ಬಿಡು, ನಿಮ್ಮ ಮುಂದಿದ್ರೆ ಏನು ನಿಮ್ಮ ಮಾತೆ ನನಗೆ ಕೇಳಿಸ್ಕೊಳ್ಳಲ್ಲ. ಯಾವಾಗೂ ಇವ್ರು ಬರೇ ಹೋಗೆ ಹೋಗೆ ಅಂತಿರ್ತಾರೆ. ಯಾವಾಗ ಅಮ್ಮ ಜೊತೆ ಇರು, ಅಮ್ಮ ಜೊತೆ ಇರು ಅಂತ. ಅದೇ ಅಪ್ಪು ಇದ್ದಿದ್ರೆ ಇದೇ ಇರ್ತಿರ್ಲಿಲ್ಲ. ಎಲ್ಲೋ ಒಂದ್ ಹತ್ರ ಕುತ್ಕೊಂಡು ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಕುತ್ಕೋಬೋದಿತ್ತು. ಅದೇನು ಹುಚ್ಚೋ ಏನೋ ರೀಲ್ಸ್ ನೋಡೋದು, 3 ಹೊತ್ತು ಅದು ಒಂದೇನೆ. ಹೇಳಪ್ಪಯ್ಯ, ಕಿರಣ್ ತಗೋದ? ನೀನು ಒಬ್ಬನೇ ಬಂದಿದೀಯಲ್ಲ. ಅವನಾ? ಅವನದೊಂದು ಕತೆ ಬಿಡಜ್ಜಿ, ಅವನು ಎಲ್ಲೋ ಹೋಗೇನೆ. ಏನೀಗ? ಏನಾದ್ರು ಗೊತ್ತೇನಪ್ಪ ಅಪ್ಪು ಬಗ್ಗೆ? ಏನಾದ್ರು ಗೊತ್ತೈತೆ? ಹ್ಞೂ, ಗೊತ್ತಿಲ್ಲಮ್ಮ ಅದೆಲ್ಲ ನನಗೆ. ಮಾಮನೇ ಫೋನ್ ಮಾಡಿ ನೀವಿಬ್ಬರು ಮನೆಗೆ ಬನ್ನಿ ಅಂತ ಹೇಳಿದರು. ಬರೋ ದಾರಿಲಿ ಅವ್ನಿಗೇನೋ ಕಿರಣಕ್ಕೆ ಸ್ವಲ್ಪ ಕೆಲಸ ಐತೆ ಅಂತ ಅವನು ಅಲ್ಲೇ ಇಳ್ಕೊಂಡ ಕಣಮ್ಮ. ನಾನು ಅದಕ್ಕೆ ಮನೆಗೆ ಬಂದೆ. ಚಿಕ್ಕಮ್ಮ ಚಿಕ್ಕಪ್ಪ ಕಾಣ್ತಿಲ್ಲ? ಅವ್ರು ಹೋದ್ರಪ್ಪ. ಮನೆಗೆ ಹೋಗ್ತೀವಿ, ನಾಳೆ ಕರ್ಕೊಂಡು ಹೋಗೋ ಶಾಸ್ತ್ರ ಅಲ್ಲ, ಇಬ್ಬರನ್ನು ಕರ್ಕೊಂಡು ಹೋಗಕ್ಕೆ ಬರ್ತೀವಿ ಅಂತ ಮನೆಗೆ ಹೋಗ್ಯಾರಪ್ಪ. ಶಕ್ತಿನೇ ಹೇಳಿದ್ನೆ ಹುಡ್ಕೋದು ಬೇಡ ಅಂತ. ಹಂಗಾದ್ರೆ ಅವನಿಗೆ ಗೊತ್ತಿರ್ಬೇಕೇನೋ. ಹೇಳು ಏನಪ್ಪ, ಅಪ್ಪು ಎಲ್ಲೇದಳು ಅಂತ ಗೊತ್ತಾತೇನೋ ಶಕ್ತಿ? ಅಜ್ಜಿ, ನಾನು ನಿಮ್ಗೆ ಹೇಳಿದ್ನಲ್ಲ ಅವಳ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತನ. ನೀವೇನು ಯೋಚನೆ ಮಾಡಬೇಡ್ರಿ, ಒಂದು ವಾರ ಟೈಮ್ ಕೊಡ್ರಿ, ನಾನು ಅವಳನ್ನ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಅದ್ರ ಬಗ್ಗೆ ನೀವು ಯಾರು ಯೋಚನೆ ಮಾಡೋದು ಬೇಡ. ಇನ್ನೊಂದು ಮಾತು ಅವಳ ಬಗ್ಗೆ ಯಾರು ಮಾತಾಡೋದು ಬೇಡ. ಕರ್ಕೊಂಡು ಬಂದಾಗ ನಾನೇ ಎಲ್ಲ ಕೇಳಿ ವಿಚಾರಿಸ್ತೀನಿ. ಹೌದ್ನೋ ಕಿರಣ? ಅದು ಮಾಮ, ಬತ್ತ ದಾರಿಲಿ ಏನೋ ಕೆಲಸ ಆಯಿತು ಅಂತ ಅವನು ಅಲ್ಲೇ ಇಳ್ಕೊಂಡೆ, ನಾನು ಮನೆಗೆ ಬಂದೆ. ಸರಿ ನೋಡು, ಅಪ್ಪು ಬಗ್ಗೆ ಯಾರು ಏನು ಮಾತಾಡೋದು ಬೇಡ. ಒಂದು ವಾರ 10 ದಿನ ಆದಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಅಲ್ಲೇವರೆಗೂ ಅವಳ ಸುದ್ದಿ ಯಾರು ಏನು ಎತ್ತಬಾರ್ದು. ಈ ಮನೇಲಾಗಲಿ ಆ ಮನೇಲಾಗಲಿ ಎಲ್ಲೂ ಅವಳ ಸುದ್ದಿ ಎತ್ತಬಾರ್ದು. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರಿ ಮಾಮ, ಆಯಿತು. ನೋಡಕ್ಕ, ನೀನು ಪದೇ ಪದೇ ಅಪ್ಪು ವಿಚಾರನ ಎತ್ತಿ ನೀವಿಬ್ರು ಏನು ಕೊರ್ಗೋದು ಬೇಡ. ಅವಳು ಕ್ಷೇಮವಾಗಿ ಚೆನ್ನಾಗೇ ಇದ್ದಾಳೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದಮೇಲೆ ವಿಚಾರಿಸೋಣ. ಅಲ್ಲೇವರೆಗೂ ನೀವು ಯಾರು ಕೊರ್ಗೋದು ಬೇಡ, ಸರಿನಾ? ಸರಿಯಪ್ಪ, ಆಯಿತು. ಎಲ್ಲೋ ಅಂತ ಚೆನ್ನಾಗಿದ್ರೆ ಸಾಕು. ಮದುವೆ ಆದರೂ ಪರವಾಗಿಲ್ಲ, ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಅವ್ಳಿಗೆ ಯಾಕೋ ಮನಸ್ಸಿಗೆ ಇಷ್ಟ ಆಗಿಲ್ವೇನೋ, ಬಂದಮೇಲೆ ಏನು ಎತ್ತ ಅಂತ ವಿಚಾರಿಸೋಣ. ಆಯಿತು, ಈಗ ಹೋಗಿ ನೀನು ಅಮ್ಮನ ಕರ್ಕೊಬರಗಪ್ಪ. ಯಾಕೆ? ಎಲ್ಲೋದ್ಲು? ಇವರೇ ಇಬ್ರು, ಅಚ್ಚುನೂ ಇವನು ಕಿಶೋರ ಆಟ ಆಡಿಸ್ತಿದ್ರು ಅತ್ತೆ ಅತ್ತೆ ಅಂದ್ಕೊಂಡು. ಅದಕ್ಕೆ ಅವಳಿಗೆ ಬೇಜಾರಾಗಿ ಹೋಗಿ, ಇನ್ನೇನು ಅವಳಿಗೆ ಗೊತ್ತಲ್ಲ ಅವಳು ಎಲ್ಲಿ ಕೂತ್ಕೊಂತಾಳೆ ಅಂತ, ಅಲ್ಲಿಗೆ ಹೋಗ್ಯಾಳಪ್ಪ. ನೀನು ಒಂದು ಸ್ವಲ್ಪ ಅವಳು ಮಾತಾಡಲ್ಲ, ಎದ್ರುಕೊಂತಾಳೆ ಅಂತ ಹಂಗೆ ಬಿಟ್ರೆ ಅವಳು ಹಂಗೆ ಇರ್ತಾಳೆ ಕಣೋ ಶಕ್ತಿ. ನೀನು ಒಂದು ಸ್ವಲ್ಪ ಮಾತಾಡ್ಸು. ಹೋಗು, ಅಮ್ಮ ಅಲ್ಲೇ ಇದ್ದಾಳೆ, ಹೋಗಿ ಕರ್ಕೊಂಬರೋಕೆ ಹೋಗಿ. ಕರ್ಕೊಂಬಂದು ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ, ಟೈಮ್ ಆಗೈತೆ. ಹೋಗು, ನೀನು ಹಿಂಗೆ ಬಿಟ್ಟು ಅವಳು ಮಾತಾಡಲ್ಲ ಅಂತ ನೀನು ಹಿಂಗೆ ಇದ್ಬಿಡು. ಅವಳಿಗೆ ಭಯ ಭಯ ಅಂತ ಅವಳು ಹಂಗೆ ಇದ್ಬಿಡ್ಲಿ. ಇನ್ನೇನು ಸರಿ ಹೋಗ್ತೈತೆ. ನೀವಿಬ್ರು ಒಂದಾಗಿರೋದು ಯಾವಾಗ? ನೀವು ಚೆನ್ನಾಗಿರೋದು ನಾವು ಯಾವಾಗ ನೋಡಬೇಕು? ಹಿಂಗೆ ಇದ್ದರೆ ನೀನೊಂದು ತೀರ ಅವಳೊಂದು ತೀರ ಅನ್ನೋ ಥರ ಇಬ್ಬರು ದೂರ ದೂರ ಹಂಗೆ ಇದ್ಬಿಡ್ತೀರ. ನೀನು ಒಂದು ಸ್ವಲ್ಪ ಮಾತಾಡ್ಸೋಕ್ಕೆ ಪ್ರಯತ್ನ ಪಡಪ್ಪ. ಪ್ರಯತ್ನ ಪಟ್ಟರೆ ಅಲ್ವೇ ಆಗೋದು. ಸರಿ ಅಜ್ಜಿ, ಆಯಿತು, ಕರ್ಕೊಂಬರ್ತೀನಿ. ಹೌದ್ಯಾ? ನಾನು ಇಲ್ಲಿದ್ರೆ ಅವರಿಬ್ರು ನಿಜವಾಗೂ ಒಂದಾಗಲ್ಲ ಕಣೆ. ಅದಕ್ಕೆ ಒಂದು ಸ್ವಲ್ಪ ದಿನ ನೀನು ತಗೋ, ಒಂದು ಸ್ವಲ್ಪ ದಿನ ಸುಮ್ಮನ್ ತಗೋ ಇರ್ತೀನಮ್ಮ. ಇವರಿಬ್ರು ಒಂದು ಇದಕ್ಕೆ ಬರೋವರೆಗೂ ನಾನು ನಿಮ್ಮ ಹತ್ರನೇ ಇದ್ಬಿಡ್ತೀನಿ. ಆಯ್ತು ಬಿಡಜ್ಜಮ್ಮ, ಅದಕ್ಕೇನಂತೆ.
ನಮ್ಮ ತಗೆ ಇರ್ಮೆಂತೆ. ನೀನೇನು ನಮ್ಗೇನು ಭಾರ ಏನು? ಚಿಕ್ಕ ಹುಡುಗಿನಿಂದನೂ ನಮ್ಮನ್ನು ಸಾಕಿ ಸಲ್ವಿ ನಮ್ಮ ಮಕ್ಕಳನ್ನೂ ಎಲ್ಲರನ್ನೂ ಸಾಕಿ ಇಷ್ಟು ದೊಡ್ಡವ್ರನ್ನ ಮಾಡಿದ್ಯಾ. ನಿನ್ನನ್ನು ನಾವು ಇಟ್ಕೊಳಕ್ಕೆ ನಾವೇನು ಬೇಡ ಅಂತೀವೇನು? ಬಾ ನಮ್ಮ ತಗೆ ಇರ್ಮೆಂತೆ, ಇಲ್ಲಿ ಅವರಿಬ್ಬರು ಆರಾಮಾಗಿರಲಿ. ಅವರಿಬ್ಬರೇ ಇದ್ರೇ ಹೊಂದ್ಕೊಂತಾರೇನೋ. ನನಗೂ ಅದೇ ಬೇಕಮ್ಮ. ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಇಬ್ಬರು ಖುಷಿ ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ನನಗಿನ್ನೇನು ಬೇಕು? ಶಕ್ತಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅವನೊಂದು ಮನ್ತಂದನಾಗಿ ಬಾಳ್ಕೊಂಡ್ರೆ ನಂಗೆ ಇನ್ನೇನು ಬೇಕು ಹೇಳು? ನನ್ನ ಮಕ್ಕಳಂತೂ ನನ್ನ ಮಗ ಸೊಸೆ ನನ್ನ ಮುಂದೆ ಬಾಳಿ ಬದುಕೋದನ್ನ ತುಂಬ ವರ್ಷಗಳು ನಾನು ನೋಡಲಿಲ್ಲ. ನನ್ನ ಕಣ್ಣು ಮುಂದೆನೇ ಬಾಳಿ ಬದುಕಬೇಕಾದರೂ ಇಬ್ಬರೂ ತೀರ್ಕೊಂಡ್ಬಿಟ್ರು ಒಂದು ಆಕ್ಸಿಡೆಂಟಾಗಿ. ನನಗೆ ಯಾವತ್ತು ನನಗೆಷ್ಟು ಜೀವನನೇ ಕುಸ್ತೋದಂಗೆ ಆಗ್ಬಿಟ್ಟಿತ್ತು. ಒಂಟಿ ಹೆಂಗ್ಸು, ಏನು ಮಾಡೋಣ? ನನಗೂ ಗಂಡ ಇಲ್ಲ, ಹೆಂಗೆ ಸಾಕೋಣ 3 ಮಕ್ಕಳನ್ನ ಅಂತಾನ. ಹೆಂಗೋ ಇಲ್ಲಿವರೆಗೂ ಒಂದು ದಾರಿಗೆ ತಂದಿದ್ದೀನಿ. ಇನ್ನು ಮುಂದೆ ನಿಮ್ಮದೇ ಇರೋದು. ಅದಕ್ಕೆ ಇರೋನೊಬ್ನು ಅವನಾದರೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇರ್ತಾರೆ ಬಿಡು, ಏನು ಚೆನ್ನಾಗೇ ಇರ್ತಾರೆ. ಅದೆಲ್ಲ ಸರಿ ಹೋಗುತ್ತೆ ಹೇಳು. ಇವ್ನು ನಮ್ಮಮ್ಮ ಏನೋ ಬುದ್ಧಿವಂತೆ, ಹೇಳಿದ್ರೆ ಕೇಳ್ತಾಳೆ. ಒಂದಿಟ್ಟು ಅದಕ್ಕೆ ಸರಿ ಹೋಗ್ತಾರೆ ಇಬ್ರು. ಅದೇನೆ ನಾಳೆ ಮಾಡೋ ಕಾರ್ಯನ ಮಾಡಿಬಿಡೋಣ. ಅದೊಂದು ಮಾಡಿಬಿಟ್ರೆ ಏನಾದ್ರು ಒಂದಾಗ್ತಾರೆ, ಅವಾಗಾದ್ರೂ ನೋಡೋಣ. ಏನೋ ನೋಡೋಣ ಬಿಡು. ಹೆಂಗನೋ ಇವಾಗೇ ಆಗಲಿಲ್ಲ ಅಂದರೂ ಮುಂದಾದರೂ ಒಂದಾದ್ರೆ ಸಾಕು. ಶಕ್ತಿ ಮಾವನ ಮದುವೆ ಆಗಿದ್ದೀನಿ ಅಂತ ಅತ್ತೆ ಅಂತೆ. ಅತ್ತೆ ನಾನೇನು ಅತ್ತೆ ವಯಸ್ಸೋಳು ಆಗಿದ್ದೀನಿ. ಮಾವನ ಮದುವೆ ಆಗಿರೋದಕ್ಕೆ ಅತ್ತೆ ಅಂತ ಕರೀತಾರೆ. ಏನು ಹಂಗೇನೆ ನನ್ನನ್ನು ಆಟ ಆಡಿಸ್ತಾರೆ ಎಲ್ಲರೂ ಸೇರಿಕೊಂಡು. ಸರಿ, ಯಾರಾದರೂ ಅತ್ತೆ ಕತ್ತೆ ಅಂತ ಬರಲಿ, ಬಾರಿಸ್ಬಿಡ್ತೀನಿ ಎಲ್ಲರನ್ನೂ. ಎಲ್ಲ ಈ ಅಪ್ಪು ಇಂದನೇ ಆಗಿದ್ದು. ಯಾಕಾದರೂ ಹೋಗ್ಬೇಕಿತ್ತು. ನನ್ನ ಹಣೆ ಬರನೇ ಇಷ್ಟು. ಯಾರನ್ನು ಬೈಕೊಂಡು ಏನಾಗಬೇಕಾಗೈತೆ? ನನಗೇನು ಈ ಯೋಚನೆನೇ ಇಲ್ದವಳನ್ನ ತಗೊಬಂದು ಈ ಮದುವೆ ಅನ್ನೋ ಸಾಂಕೋಲೆಲ್ಲ ಹಾಕ್ಬಿಟ್ರು. ಹೆಂಗೆ ಜೀವನ ಮಾಡಬೇಕು ಏನೋ. ಅಮ್ಮು, ಏನು ಮಾಡ್ತಿದ್ಯಾ? ಬಾ ಇಲ್ಲಿ. ಅಜ್ಜಿ ಅಕ್ಕ ಎಲ್ಲ ಕರಿತಿದ್ದಾರೆ, ಎಲ್ಲರೂ ಊಟಕ್ಕಂತೆ. ಏನು ಮಾಡ್ತಿದ್ಯಾ ಹೊರಗೆ ನೀನು ಒಬ್ಳೆ? ನಾನು ಮಾತಾಡ್ಸಿದ್ರೆ ಸಾಕು, ಎಲ್ಲಿದ್ದವಳು ಅಲ್ಲೇ ಬೀಳ್ತಾಳಲ್ಲಪ್ಪ. ಏನಿದು ಅಮ್ಮು, ನಾನು ಮಾತಾಡ್ಸೋದಕ್ಕೂ ಬೀಳೋದೇನಾ? ಎಲ್ಲಿರೋ ವಸ್ತುನೇ ಬೀಳಿಸ್ತೀಯ ಅಂದ್ಕೊಂಡಿದ್ದೆ. ಈ ಥರ ನಾನು ಮಾತಾಡ್ಸಿದ್ರೆ ಜೋಕಾಲಿಯಿಂದನೇ ಬಿದ್ದೋಗೋದೇನಾ? ಎದ್ದಳು ಮೇಲೆ. ನೀವು ಸಡನ್ನಾಗಿ ಮಾತಾಡ್ಸಿರಲ್ಲ ಮಾವ, ಅದಕ್ಕೆ ಬಿದ್ದೋಗ್ಬಿಟ್ಟೆ. ಸರಿ, ಈಗ ಎದ್ದೇಳು. ಸಾರಿ ಮಾವ, ಇನ್ನು ಮುಂದೆ ಯಾವತ್ತೂ ಈ ಥರ ಆಗಲ್ಲ. ಏನಪ್ಪ, ಏನು ನಡೆಯುತ್ತಂತ ಒಂದು ಗೊತ್ತಾಗ್ತಿಲ್ಲ. ಅಪ್ಪು ಯಾಕೆ ಮನೆ ಬಿಟ್ಟು ಹೋದ್ಲು? ಅಮ್ಮು ಸಡನ್ನಾಗಿ ನನ್ನ ಜೀವನಕ್ಕೆ ಬಂದ್ಲು. ನನ್ನೇನೋ ಯಾರನ್ನೂ ಪ್ರೀತಿಸಿರ್ಲಿಲ್ಲ, ಆದರೆ ಯಾರನ್ನಾದ್ರೂ ಒಬ್ರನ್ನ ಮದುವೆ ಆಗಬೇಕಲ್ವಾ, ಅದು ಗೊತ್ತಿರೋರನ್ನೇ ಆದರೆ ಒಳ್ಳೇದಲ್ವಾ ಅಂತ ಅಕ್ಕಂದ್ರಿಗೂ ನಾನಂದರೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ಅಕ್ಕನ ಮಗಳನ್ನ ಆಗೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಹಾಗಂತ ನನಗೆ ಸೋದರ ಸೊಸೆಯಾಗೆ ಮೂವರನ್ನೂ ಒಂದೇ ಥರ ನೋಡಿದ್ದೀನಿ. ಆದರೆ ಅಮ್ಮಗೆ ಜಾಸ್ತಿ ಭಯ ಅನ್ನೋದು ಬಿಟ್ಟರೆ ಇನ್ನೇನು ನಾನು ಮೂವರನ್ನೂ ಒಂದೇ ಥರ ನೋಡಿದ್ದೆ. ಆದರೆ ಯಾವಾಗ ಅಮ್ಮು ನನ್ನನ್ನು ಗಂಡನ ಥರ ನೋಡ್ತಾಳೋ ಅಲ್ಲಿವರೆಗೂ ಅವಳಿಗೆ ಯಾವ ತೊಂದರೆ ಕೊಡೋದು ಬೇಡ. ಮನಸ್ಸು ಯಾವಾಗ ನನ್ನ ಗಂಡನಾಗಿ ಗುರುತಿಸುತ್ತೋ ಆವತ್ತೇ ಅವಳು ನನಗೆ ಹೆಂಡ್ತಿಯಾಗಿ ಕಾಣೋದು. ಇಲ್ಲ ಅಲ್ಲಿವರೆಗೂ ಅವಳು ನನಗೆ ಸೊಸೆನೇ, ಸೋದರ ಸೊಸೆನೇ, ಅಕ್ಕನ ಮಗಳ ಥರನೇ ಕಾಣ್ತಾಳೆ. ಇವ್ರಿಗೂ ಯಾವ ತೊಂದರೆನೂ ಕೊಡೋದು ಬೇಡ. ಪಾಪ ಎಷ್ಟು ಎದುರ್ಕೋತಿದ್ದಾಳೆ.